ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ನಾನು ಕುಂಭಮೇಳದ ಬಗ್ಗೆ ಒಂದು ಫಸ್ಟ್ ವಿಡಿಯೋದಲ್ಲಿ ಎಲ್ಲ ತುಂಬ ಹಿಸ್ಟ್ರಿ ಬಗ್ಗೆ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಏನಕ್ಕೋಸ್ಕರ ನಡೆಯುತ್ತಿದ್ದು ಕುಂಭಮೇಳ, ಮತ್ತು ಕುಂಭಮೇಳದ ಏನಕ್ಕೆ 144 ಇಯರ್ಸಿಗೆ ಬರುತ್ತೆ, ಆ ಗ್ರಹಗಳೆಲ್ಲ ಯಾವ ಥರ ಅವ್ರು ಇದು ಮಾಡ್ಕೊತಾರೆ, ಗ್ರಹನೆಲ್ಲ ಅವೆಲ್ಲ ಪ್ರತಿಯೊಂದು ಗ್ರಹಗಳು ಯಾವ ಥರ ಸೇಮ್ ಪೊಸಿಷನಿಗೆ ಬಂದಾದಮೇಲೆ ಇದನ್ನು ಕುಂಭಮೇಳನ ಆ ಡೇಟಿಗೆಲ್ಲ ಇದು ಮಾಡ್ತಾರೆ. ಮತ್ತು ಅದು ನೆಕ್ಸ್ಟ್ ಡೇಟ್ ಯಾವಾಗ 2169ಕ್ಕೆ ಮತ್ತೆ ಬರೋ ಅಂಥದ್ದು. ಮತ್ತು ಇದೆಲ್ಲ ಕುಂಭ, ಅರ್ಧ ಕುಂಭ, ಪೂರ್ಣ ಕುಂಭ, ಮಹಾಮೇಳಗಳು ಎಲ್ಲೆಲ್ಲಿದ್ದು ಈ ಕುಂಭಮೇಳಗಳು ನಡೀತವೆ, ಮೇನ್ ಕುಂಭಗಳು, ಇದರ ಹಿಸ್ಟ್ರಿ ಏನು ಎಲ್ಲ ಪ್ರತಿಯೊಂದು ವಿಡಿಯೋದಲ್ಲಿ ಫಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ವೀಕ್ಷಕ, ಯಾರು ಮಿಸ್ ಮಾಡಿರೋ ಪರವಾಗಿಲ್ಲ, ಆ ನೆಕ್ಸ್ಟ್ ವಿಡಿಯೋನ ಹೋಗಿ ನೋಡಿ ನನ್ನ ಚಾನಲಲ್ಲಿ. ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್, ಪ್ರತಿಯೊಬ್ಬರು ಸಂದೀಪ್ ಗೌಡ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಎಲ್ಲ ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವೀಡಿಯೋಗಳನ್ನೂ ಹಾಕ್ತಾ ಇರ್ತೀನಿ, ನಿಮಗೆ ಯೂಸ್ಫುಲ್ ಆಗೋಂಥ ವೀಡಿಯೋಗಳನ್ನೇ ಹಾಕ್ತಾ ಇರ್ತೀನಿ. ಮತ್ತು ಯಾರ್ಯಾರು ನನ್ನ ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ, ನಿಮಗೇನೆ ಗೊತ್ತಾಗುತ್ತೆ ಏನಕ್ಕೋಸ್ಕರ ನೀವು ಅಲ್ಲಿ ಹೋಗಬೇಕು, ಯಾವ ಥರ ರೀಚ್ ಆಗಬೇಕು, ಯಾವ ಥರ ಅಮೃತ ಸ್ನಾನ ಪವಿತ್ರ ಸ್ನಾನ ಮಾಡೋದಿದ್ರೆ ನೀವು ಹೇಗೆ ಹೋದರೆ ನೀವು ಅಲ್ಲಿಗೆ ಬೇಗ ರೀಚ್ ಆಗ್ತೀರಾ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ನಾನು ಆಗಲೇ ಫಸ್ಟ್ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಇದು ಮಹಾಕುಂಭಮೇಳ 2025 ಒಂದು 144 ವರ್ಷಕ್ಕೊಂದ್ಸರಿ ನಡೀತಾ ಇರೋದ್ರಿಂದ ಒಂದು 45 ಕೋಟಿ 50 ಕೋಟಿ ಜನಗಳು ಬರೋದ್ರಿಂದ ಅಲ್ಲಿ ಅಮೃತ ಸ್ನಾನ ಪವಿತ್ರ ಸ್ನಾನ ಮಾಡೋಕ್ಕೋಸ್ಕರ ಆ ತ್ರಿವೇಣಿ ಸಂಗಮದಲ್ಲಿ ಪ್ರಯಾಗ್ರಾಜು ಯು ಪಿಲಿ ಬರೋ ಅಂಥದ್ದು. ಪ್ರಯಾಗ್ರಾಜು ಯು ಪಿಲಿ ಪ್ಲೇಸು ಯು ಪಿಲಿ ಬರುತ್ತೆ. ಅಲ್ಲಿ ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಸರಸ್ವತಿ ನದಿಗಳು ಸೇರೋದ್ರಿಂದ ನಿಮಗೆ ಗಂಗಾ ಯಮುನವ ನೋಡೋಕ್ಕೆ ಆ ಸೈಡ್ ಯಮುನಾ, ಈ ಸೈಡ್ ಗಂಗಾ ಸಿಗುತ್ತೆ. ಬಟ್ ಸರಸ್ವತಿ ಹಿಸ್ಟ್ರಿ ಪ್ರಕಾರ ಅದು ಕಾಣಿಸೋದಿಲ್ಲ, ಇನ್ವಿಸಿಬಲ್, ಹಿಡನ್ ಅಂಥದ್ದು. ಅದು ಕೆಳಗಡೆನೇ ಸರಸ್ವತಿ ರಿವರು ಬರ್ತಾ ಇರುತ್ತಂತೆ. ಬಟ್ ಇಲ್ಲಿವರೆಗೂ ಯಾರೂ ಅದನ್ನು ಇದು ಮಾಡಿಲ್ಲ ಎಲ್ಲಿ ಬರ್ತಿದೆ ಅಂತ. ಬಟ್ ಅದು ಪ್ರತಿಯೊಬ್ಬರು ಆವಾಗಿಂದ ಹಿಸ್ಟ್ರಿ ಪ್ರಕಾರ ಅದು ಒಂದು ಸರಸ್ವತಿ ರಿವರ್ ಅಲ್ಲಿ ಇದೆಯಂತೆ. ಅದು ಅಲ್ಲೇ ಇನ್ವಿಸಿಬಲ್ ಕೆಳಗಡೆನೇ ಅದು ಬರುತ್ತಾ ಇರುತ್ತಂತೆ. ಬಟ್ ನಮಗೆ ನೋಡೋಕ್ಕೆ ಸಿಗಲ್ಲ. ನಮಗೆ ಯಮುನಾ ನೋಡ್ಬೋದು, ನೀವು ಗಂಗಾ ನೋಡ್ಬೋದು. ಆ ಮೂರು ಸೇರೋಂಥದ್ದೇ ತ್ರಿವೇಣಿ ಸಂಗಮ. ಅಲ್ಲಿ ನೀವು ಹೋಗಿ ಪವಿತ್ರ ಸ್ನಾನ ಮಾಡೋಂಥದ್ದು ವೀಕ್ಷಕರೇ. ಎಲ್ಲ ಪವಿತ್ರ ಸ್ನಾನ ಅಥವಾ ಅಮೃತ ಸ್ನಾನ ಅಂದರೆ ಅಲ್ಲಿ ಅಮೃತ ಬಿದ್ದಿರುತ್ತಂತೆ. ಅಲ್ಲಿ ಅಮೃತ ಬಿದ್ದಿರೋ ಪ್ಲೇಸ್ಗಳು ಹರಿದ್ವಾರ, ಉಜ್ಜಯಿನಿ, ನಾಸಿಕ್, ಪ್ರಯಾಗ್ರಾಜು, ಗಂಗಾ, ಶಿಪ್ರಾ, ಗೋದಾವರಿ ಮತ್ತು ತ್ರಿವೇಣಿ ಸಂಗಮ. ಇವೆಲ್ಲ ಸಂಗಮದಲ್ಲಿ ಅದು ಅಮೃತ ಬಿದ್ದಿರೋದ್ರಿಂದ, ಅಮೃತ ಮಂಥನ ಆಗಿರೋದ್ರಿಂದ ಅದಕ್ಕೋಸ್ಕರನೇ ಅಲ್ಲಿ ಅಮೃತ ಸ್ನಾನ ಪವಿತ್ರ ಸ್ನಾನ ಮಾಡಿದರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ ಅಂತ. ಯಾರ್ಯಾರು ಬರ್ತಾರೆ ನೋಡಿ, ನಾಗ ಸಾಧುಗಳು, ತುಂಬ ಋಷಿ ಮುನಿಗಳು, ತುಂಬ ಪವರ್ಫುಲ್, ಅವ್ರವ್ರು ಪಡ್ಕೊಂಡಿರೋ ಅವ್ರ ಧ್ಯಾನ ಏನೇನೋ ಮಾಡಿ ಅವ್ರವ್ರು ಪಡ್ಕೊಂಡಿರೋ ಅಂತ ಅಷ್ಟು ಜನಗಳು ಬಂದ್ಬಿಟ್ಟು ಇಲ್ಲೆಲ್ಲ ಅದನ್ನೆಲ್ಲ ಸ್ನಾನ ಮಾಡ್ತಾರೆ ಅಂದರೆ ಎಷ್ಟು ಪವರ್ಫುಲ್ ಇರಬೇಡ. ಹಾಗಾಗಿ ಯಾರ್ಯಾರು ನೀವು ಹೋಗಬೇಕು ಅಂತಿದ್ದರು, ಹೋಗಿ 45 ದಿನ ಇರುತ್ತೆ, 45 ಡೇಸ್ ಇರುತ್ತೆ. ಇದು ಎಂಡ್ ಆಗೋದು ಫೆಬ್ರವರಿ 26 ಮಹಾಶಿವರಾತ್ರಿ ದಿನ. ಯಾರ್ಯಾರು ಹೋಗಬೇಕು ಅಂತಿದ್ರೆ ಹೇಗೆ ಹೋಗಬೇಕು ಅನ್ನೋದು ಈ ವಿಡಿಯೋದಲ್ಲಿ ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ. ಇದು ಇರೋದು ನಮಗೆ ಬೆಂಗಳೂರಿಂದ ಆಗಲಿ, ಅದನ್ನು ಕರ್ನಾಟಕದಿಂದ ಆಗಲಿ ಆಲ್ಮೋಸ್ಟ್ ರೀಚಬಲ್ ಇರೋದು 1730 ಕಿಲೋಮೀಟ್ರ್ ಬೆಂಗಳೂರಿಂದ ನೀವು ಹೋಗಬೇಕು ಅಂದರೆ. ಈಗ ಯಾರು ಬೆಳಗಾವಿ ಎಲ್ಲ ಹೋಗ್ತಾ ಇದ್ದಾರೆ ನೀವು, ಆ ಸೈಡಿಂದ ಒಂದು ಆಲ್ಮೋಸ್ಟ್ ಒಂದು 500 ಕಿಲೋಮೀಟ್ರ್ ಕಮ್ಮಿ ಇದ್ರೂ ಆಲ್ಮೋಸ್ಟ್ ಒಂದು ನಿಮಗೆ 1300 ಬೆಳಗಾವಿ ಸೈಡಿಂದ ಎಲ್ಲ ಇರುತ್ತೆ. 1300 ಕಿಲೋಮೀಟ್ರ್ ಇರುತ್ತೆ ನಿಮಗೆ ಯು ಪಿಗೆ ಪ್ರಯಾಗ್ರಾಜಿಗೆ ಹೋಗಬೇಕು ಅಂದರೆ. ಬಟ್ ನೀವು ಈ ಸೈಡಿಂದ ನಮ್ಮ ಸೌತ್ ಈ ಕಡೆ ಸೈಡಿಂದ ಎಲ್ಲ ತುಂಬ ಜನ ಸೌತ್ ಇಂಡಿಯನ್ ಸೈಡಿಂದ ಎಲ್ಲ ಹೋಗಬೇಕು ಅಂದರೆ ಈ ಸೌತ್ ಇಂಡಿಯನ್ ಸೈಡಿಂದ ಆಲ್ಮೋಸ್ಟ್ 1700 ಕಿಲೋಮೀಟ್ರ್ ಕ್ರಾಸ್ ಮಾಡಲೇಬೇಕಾಗುತ್ತೆ. ಆಲ್ಮೋಸ್ಟ್ ನಿಮಗೆ ಪ್ರೈವೇಟ್ ಬಸ್ಸಸ್ ಕಾರ್ಗಳಲ್ಲೆಲ್ಲ ಹೋದರೆ ಒಂದು 30 ಅವರ್ಸಿಗೆ ಹೋಗ್ಬೋದು. ಬಟ್ ನೀವು ಬಸ್ಸಸ್ಸಲ್ಲಿ ಹೋಗ್ತೀರಾ ಅಂದರೆ ಆಲ್ಮೋಸ್ಟ್ 35 ಅವರ್ಸ್ ಬೇಕೇ 35 to 45 ಅವರ್ಸ್ ಬೇಕಾಗುತ್ತೆ. ನೀವು ಟ್ರೈನಲ್ಲಿ ಪ್ರೈವೇಟ್ ಬಸ್ಸಸ್ ಎಲ್ಲ 35 ಅವರ್ಸಿಗೆಲ್ಲ ಹೋಗ್ತಾರೆ. ನೀವು ಟ್ರೈನಲ್ಲಿ ಹೋಗ್ತೀವಿ ಅಂದರೆ ಒಂದು 35 to 40 ಅವರ್ಸ್ ಬೇಕೇ ಬೇಕು. ಅದು ನಿಮಗೆ 2 ಟ್ರೈನ್ ಬರ್ತವೆ. ಇನ್ನೊಂದು ವಾರಣಾಸಿದೊಂದು, ಇನ್ನೊಂದು 2 ಟ್ರೈನು. ಇನ್ನು 2 ಟ್ರೈನು ಅಲ್ಲಿ ಹೋಗಿ ನೀವು IRCTC ಹೊಡೆದ್ರೆ 2 ಟ್ರೈನು ನಿಮಗೆ ಡೈಲಿ ರನ್ ಆಗ್ತವೆ. ಒಂದು 9:30ಗೆ, ಇನ್ನೊಂದು 8:30ಗೆ, 850 ರುಪೀಸು. 850 ರುಪೀಸು ಬೈ ಟ್ರೈನಲ್ಲಿ ನೀವು ಅಲ್ಲಿಗೆ ಹೋಗ್ಬೋದು ವೀಕ್ಷಕರು. 2 ಟ್ರೈನ್ ಇದೆ ನಾನು ನೋಡಿರೋ ಪ್ರಕಾರ. ಬೇರೆ ಯಾರಿದ್ರೆ ಗೊತ್ತಿಲ್ಲ. ಸ್ಪೆಷಲ್ ಟ್ರೈನ್ ಆಸ್ ಆಫ್ ನೋ 2 ಟ್ರೈನ್ಸ್ ಯಶವಂತಪುರದಿಂದ ಡೈಲಿ 2 ಟ್ರೈನು ನಿಮಗೆ ವಾರಣಾಸಿ ತನಕ ಇದ್ದಾವೆ ವೀಕ್ಷಕರು. ಅಲ್ಲಿ ನೀವು ಪ್ರಯಾಗ್ರಾಜ ರೈಲ್ವೆ ಸ್ಟೇಷನ್ಗೆ ಅಲ್ಲಿ ಹೋಗಿ ಇಳ್ಕೊಬೋದು. ಮತ್ತು ನೀವು ಪ್ರೈವೇಟ್ ಬಸ್ಸಸ್ಸು ಪ್ರೈವೇಟ್ ಕಾರ್ಗಳಲ್ಲೆಲ್ಲ ಹೋಗ್ತಾ ಇದ್ದರೆ ನೋಡ್ಕೊಳ್ಳಿ. ಬೆಂಗಳೂರಿಂದ ಹೈದರಾಬಾದಿಂದ ನಾಗ್ಪುರ್ ಟು ಜಬಲಾಪುರ, ರೇವಾ, ದೆನ್ ಪ್ರಯಾಗ್ರಾಜು. ಇಲ್ಲಿ ನೋಡಿ ನಿಮಗೆ ಬೆಂಗಳೂರಿಂದ ಹೈದರಾಬಾದಿಗೆ ಹೋಗೋಕ್ಕೆ ಒಂದು 600 ಕಿಲೋಮೀಟ್ರ್ ಕಮ್ಮಿಗೆ 1130 ಹೈದರಾಬಾದ್ ಟು ಪ್ರಯಾಗ್ರಾಜು. ಅಲ್ಲಿಂದ ನಾಗ್ಪುರಿಗೆ ಹೋದರೆ ನೀವು ನಾಗ್ಪುರಿಂದ ಬರೀ 630 ಕಿಲೋಮೀಟ್ರ್ ಪ್ರಯಾಗ್ರಾಜು. ಅಲ್ಲಿಂದ ನೀವೇನಾದ್ರು ರೇವಾ ಅಂತ ಇನ್ನೊಂದು ಪ್ಲೇಸ್ ಬರುತ್ತೆ, ಅಲ್ಲಿಗೆ ಹೋದರೆ ನೀವು 134 ಕಿಲೋಮೀಟ್ರ್ ಪ್ರಯಾಗ್ರಾಜಿಗೆ ಆಗುತ್ತೆ.
ಹೀಗೆ ನೀವು ಇದೇ ಥರ ಲೈನ್ ಫಾಲೋ ಮಾಡ್ಕೊಂಡು ಹೋದರೆ ಹೈದರಾಬಾದಿಗೆ ಹೋಗ್ಬೋದು ಅಥವಾ ಪುಣೆ ನಾಗ್ಪುರ್. ಈಗ ನೀವು ಇದ್ರಲ್ಲಿ ಹೋಗ್ತಾ ಇದ್ದೀರಿ ಅದರಲ್ಲಿ ಬೆಳಗಾಮು ಅದೇ ಸೈಡ್ ಉತ್ತರ ಕನ್ನಡ ಹೋದರೆ ಆ ಸೈಡ್ ಹೋದರೆ ನೀವು ಪುಣೆ ಸೈಡ್ ಮೇಲೆ ನಾಗ್ಪುರಿಗೆ ಹೋಗಿ ನಾಗ್ಪುರಿಂದ ಆ ಥರನೂ ನಾಗ್ಪುರಿಂದ ಡೈರೆಕ್ಟಾಗಿ ಪ್ರಯಾಗ್ರಾಜಿಗೆ ಹೋಗ್ಬೋದು. ಈ ಕಡೆಯಿಂದ ಮೈಸೂರು ಈ ಸೈಡ್ ಎಲ್ಲ ಹೋಗ್ತಿದ್ರೆ ನೀವು ಬೆಟರ್ ಹೈದರಾಬಾದ್ ವಯಾ ರೂಟಲ್ಲಿ ಹೋದರೆ ಬೆಸ್ಟ್ ರೂಟ್ಗಳು ಅವೆಲ್ಲವ ಅವೇ ರೂಟ್ಗಳು ನಿಮ್ಗೆ ಗೂಗಲಲ್ಲೂ ತೋರಿಸುತ್ತೆ. ಅದೇ ನೀವು ಪ್ರೈವೇಟ್ ಬಸ್ಸಲ್ಲಿ ಮಾಡ್ಕೊಂಡು ಹೋದರೂ ನೀವು ಈ ರೂಟ್ ಫಾಲೋ ಮಾಡಿದರೆ ನೀವು ಬೆಂಗಳೂರು, ಹೈದರಾಬಾದ್, ನಾಗ್ಪುರ್, ಜಬಲ್ಪುರ್ ಈ ರೂಟ್ ಫಾಲೋ ಮಾಡಿದರೆ ನಿಮಗೆ ಪ್ರತಿಯೊಂದು ನೀವು ಹೋಗಿ ಕ್ಲೀನಾಗಿ ರೀಚ್ ಆಗ್ಬೋದು. ಎಲ್ಲ ಹೈವೇಸೇ ಇರ್ತವೆ ವೀಕ್ಷಕರೇ. ಮತ್ತು ನೀವು ಬೈ ಏರಲ್ಲಿ ಹೋಗಬೇಕು ಅಂದರೆ ಏರಲ್ಲಿ ಏನಾದ್ರು ನೀವು ಟ್ರಾವೆಲ್ ಮಾಡಬೇಕು ಅಂದರೆ ನಿಮಗೆ ಅಲಹಾಬಾದ್ ಡೊಮೆಸ್ಟಿಕ್ ಏರ್ಪೋರ್ಟ್ ಇದೆ, ಅಲ್ಲಿ ಜಾಸ್ತಿ ಏರ್ ಹೋಗಲ್ಲ. ಈಗ ನಾರ್ಮಲಿ ಡೊಮೆಸ್ಟಿಕ್ ನಾರ್ಮಲ್ 1-2 ಫ್ಲೈಟ್ಗಳು ಹೋಗ್ಬೋದು. ಬಟ್ ವಾರಣಾಸಿ ಇಸ್ ದ ನಿಯರೆಸ್ಟ್. ಅಂದರೆ ವಾರಣಾಸಿಯಿಂದ 100 ಕಿಲೋಮೀಟರ್ ಪ್ರಯಾಗ್ರಾಜು. ಬಟ್ ವಾರಣಾಸಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದ್ರಿಂದ ನೀವು ಬೆಂಗಳೂರಿಂದ ಅಥವಾ ಯಾವುದೇ ಪ್ಲೇಸಿಂದ ಬಂದರೆ ವಾರಣಾಸಿ ಇಂಟರ್ನ್ಯಾಷನಲ್ ಅಥವಾ ಬೇರೆ ಕಂಟ್ರಿಯಿಂದ ಬಂದರೆ ವಾರಣಾಸಿ ಬಂದರೆ ಅಲ್ಲಿಂದ ನೀವು ಕ್ಯಾಬು ಅಥವಾ ಏನಾದ್ರು ಬಸ್ಸಸ್ಸು ಬುಕ್ ಮಾಡಿ. ತುಂಬ ಬಸ್ಸಸ್ ಇರುತ್ತೆ ವಾರಣಾಸಿಯಿಂದ, ಏಕೆಂದರೆ ಈಗ ಪ್ರಯಾಗ್ರಾಜ್ ಇರೋದ್ರಿಂದ ತುಂಬ ಬಸ್ಸಸ್ನೆಲ್ಲ ಬಿಟ್ಟಿದ್ದಾರೆ. ತುಂಬ ಫೆಸಿಲಿಟೀಸ್ನೆಲ್ಲ ಅಲ್ಲಿ ಬಸ್ಸಸ್ ಆಗಲಿ ಅದು ಇದು ಪ್ರತಿಯೊಂದು ಫೆಸಿಲಿಟೀಸ್ನು ತುಂಬ ಚೆನ್ನಾಗಿ ಮಾಡಿದಾರಂತೆ. ನಿಮಗೆ ಎಲ್ಲ ಫೆಸಿಲಿಟೀಸ್ ನಿಮಗೆ ವಾರಣಾಸಿ ಏರ್ಪೋರ್ಟಿಂದನೂ ಸಿಗುತ್ತೆ. ಅಥವಾ ಡೊಮೆಸ್ಟಿಕ್ಕು ಅದು ಒಂದು 2-3 ಫ್ಲೈಟು ಅಲಹಾಬಾದ್ ಚೆಕ್ ಮಾಡ್ಕೊಳ್ಳಿ. ನೀವೇನಾದ್ರು ಬೆಂಗಳೂರಿಂದ ಅಲಹಾಬಾದ್ ಅಥವಾ ಬೇರೆ ಪ್ಲೇಸಿಂದ ನೀವು ಅಲಹಾಬಾದಿಗೆ ಫ್ಲೈಟ್ಗಳಿದ್ದಾವೆ ಅಂದರೆ ಬುಕ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಒಂದು 15-20 ಕಿಲೋಮೀಟರ್ಗೆ ನೀವು ಪ್ರಯಾಗ್ರಾಜಲ್ಲಿ ಇರ್ತೀರ ವೀಕ್ಷಕರೇ. ಅಲಹಾಬಾದ್ ಡೊಮೆಸ್ಟಿಕ್ ಏರ್ಪೋರ್ಟಿಗೆ ಏನಾದ್ರು ರೀಚ್ ಆದರೆ. ಅದೇ ವಾರಣಾಸಿಗೆ ರೀಚ್ ಆದರೆ 100 ಕಿಲೋಮೀಟರ್ ಆಗಿರೋದ್ರಿಂದ ಒಂದು 2 ಅವರ್ಸ್ ತೊಗೊಳುತ್ತೆ. 2 ಅವರ್ಸ್ ನೀವು ರೀಚ್ ಆಗಿ ಬೇಕೇ ಬೇಕು ಇದಕ್ಕೆ ಪ್ರಯಾಗ್ರಾಜಿಗೆ ಹೋಗೋಕ್ಕೆ ವೀಕ್ಷಕರೇ. ಬೈ ಬಸ್ಸಸ್ ಏನಾದ್ರು ನೀವು ಹೋಗ್ತಾ ಇದ್ದರೆ ಆಲ್ಮೋಸ್ಟ್ ಒಂದು 2000 to 6K ತನಕ, 2500 to 6K ಅಂದರೆ ಮಿಡ್ ರೇಂಜ್ ಅಂದರೆ 3000. ಪ್ರೈವೇಟ್ ಬಸ್ಸಲ್ಲಿ ನೀವು ಹೋಗಬೇಕು ಪ್ರಯಾಗ್ರಾಜಿಗೆ ಅಂದರೆ 300 ಪರ್ ಪರ್ಸನ್ 3000 ಇದ್ದೇ ಇರುತ್ತೆ. ಅದನ್ನು ನೋಡ್ಕೊಳ್ಳಿ. ಅದು 30 to 35 ಅವರ್ಸ್ ಬೇಕೇ ಬೇಕಾಗುತ್ತೆ. 30 ಗಂಟೆ ಬೇಕೇ ಬೇಕು. 1.5 ಡೇ, ಆಲ್ಮೋಸ್ಟ್ ನಾಟ್ 1.5 ಅಲ್ಲ, 1 ಫುಲ್ ಡೇ 24 ಅವರ್ಸ್ ಪ್ಲಸ್ 6 ಅವರ್ಸ್ ಟು 10 ಅವರ್ಸ್ ಬೇಕೇ ಬೇಕಾಗುತ್ತೆ ನಿಮಗೆ ರೀಚ್ ಆಗೋಕ್ಕೆ ಅಲ್ಲಿಗೆ ಪ್ರಯಾಗ್ರಾಜ್ಗೆ. ಪ್ರೈವೇಟ್ ಬಸ್ಸಲ್ಲಿ ನೀವೇನಾದ್ರು ನಿಮ್ಮ ಓನ್ ಕಾರಲ್ಲಿ ಹೋಗ್ತಿದ್ದೀರೂ ಆಲ್ಮೋಸ್ಟ್ ಒಂದು 30 ಅವರ್ಸ್ ಬೇಕೇ ಬೇಕಾಗುತ್ತೆ. ಏನೇನು ಬೇಕು ತಿನ್ನೋಕ್ಕೆ ಫುಡ್ಡು ಅದು ಇದು ಪ್ರತಿಯೊಂದು ಎಲ್ಲ ತಗೊಂಡೋಗಿ ನೀವು ಅಲ್ಲಿ ಇದು ಮಾಡಿಕೊಂಡು ನೀವು ನಾರ್ಮಲ್ ಹೈವೇ ರೂಟೇ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಇದನ್ನು ಫಾಲೋ ಮಾಡ್ಕೊಂಡ್ರೆ ಆ ರೂಟಲ್ಲಿ ನೀವು ಹೋಗಿ ನೀವು ಅಲ್ಲಿ ಹೋಗಿ ಅಮೃತ ಸ್ನಾನ ಅಥವಾ ಪವಿತ್ರ ಸ್ನಾನ ಮಾಡಿಕೊಂಡು ನೀವು ಅದು ಗಂಗೆಯಲ್ಲಿ ಪವಿತ್ರ ಸ್ನಾನ ಮಾಡಿಕೊಂಡು ನಿಮ್ಮೆಲ್ಲ ಮೋಕ್ಷನ ಪಡ್ಕೊಳ್ಳೋ ಥರ ನಿಮಗೂ ಒಳ್ಳೇದಾಗಲಿ ಅನ್ನೋದೊಂದು ಇದರಲ್ಲಿ ಇಂಟೆನ್ಷನ್ಲಿ ಇವೆಲ್ಲ ವೀಡಿಯೋ ಮಾಡಿದ್ದೀನಿ ವೀಕ್ಷಕರೇ. ನೀವೇನೇ ಕ್ವಶನ್ಸ್ ಬೇಕಾದರೂ, ಹೇಗೆ ರೀಚ್ ಆಗೋದು, ಪ್ರತಿಯೊಂದು ಮಾಕೊಂಬಳೋದು ಏನೇ ಬೇಕಾದ್ರೂ ನನಗೆ ಕಮೆಂಟ್ಸ್ ಮಾಡಿ. ನಾನು ಕಮೆಂಟ್ಸ್ ಮಾಡಿದ ಪ್ರತಿಯೊಂದು ಕಮೆಂಟ್ಸಿಗೆ ರಿಪ್ಲೈನೂ ಮಾಡ್ತೀನಿ ವೀಕ್ಷಕರೇ. ಇದರದ್ದೆಲ್ಲ ಏನೇ ಇನ್ಫಾರ್ಮೇಷನ್ ಬೇಕಾದರೂ ಪ್ರಯಾಗ್ರಾಜ್ದು UPದು ಹೇಗೆ ಹೋಗೋದು ಮತ್ತು ಅಲ್ಲಿ ಏನೇನು ನಡೆಯುತ್ತೆ, ಯಾವ್ಯಾವ ಥರ ಫೆಸಿಲಿಟೀಸ್ ಇದ್ದಾವೆ ಅವೆಲ್ಲ ಏನೇ ಬೇಕಾದರೂ ಅಲ್ಲಿ ಕಮೆಂಟ್ಸ್ ಮಾಡಿ ನಾನೆಲ್ಲ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಮತ್ತು ನಮ್ಮ ಕರ್ನಾಟಕದಲ್ಲೂ ಒಂದು ಕುಂಭಮೇಳ ನಡೀತಾ ಇದೆ ಫೆಬ್ರವರಿಲಿ. ಅದ್ರ ಬಗ್ಗೆಯೂ ನೆಕ್ಸ್ಟ್ ವೀಕಲ್ಲಿ ಒಂದು ವಿಡಿಯೋ ಮಾಡ್ತೀನಿ ವೀಕ್ಷಕರೇ. ನಮ್ಗೆ ಆ ಕಡೆ ಎಲ್ಲ ಹೋಗಿದ್ರೆ ನಮ್ಮ ಕರ್ನಾಟಕದಲ್ಲೂ ಪವಿತ್ರ ನದಿಗಳಿದ್ದಾವೆ, ಅಲ್ಲೂ ನಾವು ಸ್ನಾನ ಮಾಡ್ಕೊಬೋದು, ಪವಿತ್ರ ಅಮೃತ ಸ್ನಾನ ಮಾಡ್ಬೋದು ಅಲ್ಲೂ. ಹಾಗಾಗಿ ಅದ್ರ ಬಗ್ಗೆಯೂ ಅದು 3 ಡೇಸ್ ನಡೆಯುತ್ತೆ. ಅದ್ರ ಬಗ್ಗೆಯೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ತೀನಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಸಪೋರ್ಟ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಬಾಯ್.